ಬೆಂಗಳೂರಿನಲ್ಲಿ ಹೃದಯಾಘಾತಕ್ಕೆ 19 ವರ್ಷದ ಯುವಕನೋರ್ವ ಬಲಿಯಾಗಿದ್ದಾನೆ. ಜಸ್ಟ್ ನೈಟ್ ಬೆಂಗಳೂರಿನ ಜೆಪಿ ನಗರದಲ್ಲಿ 19 ವರ್ಷದ ನಿಶಾಂತ್ ಅನ್ನೋ ಹುಡುಗ ಸಾವನ್ನಪ್ಪಿದ್ದಾನೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ಪಟ್ಟಣದ ನಿವಾಸಿ ನಿಶಾಂತ್ ಅನ್ನೋದು ಗೊತ್ತಾಗಿದೆ. ಕೈಗಾರಿಕಾ ತರಬೇತಿಗೆ ಅಂತೇಳಿ ಬೆಂಗಳೂರಿಗೆ ಬಂದಿದ್ದ ನಿಶಾಂತ್ ರೂಮ್ನಲ್ಲಿರುವಂತಹ ಸಂದರ್ಭದಲ್ಲೇ ಹೃದಯಾಘಾತದಿಂದ ನಿಶಾಂತ್ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿಮಗೆ ವಿಷಯ ಗೊತ್ತಿರಲಿ, ಹಾಸನದಲ್ಲಿ 2 ತಿಂಗಳ ಅಂತರದಲ್ಲಿ 4 ಸಾವನ್ನಪ್ಪಿದ್ದಾರೆ. ಅಂದ್ರೆ ಹಾಸನ ಮೂಲದವರು. ನೋಡಿ ಹುಡುಗ ನೋಡಿ ಎಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದಾನೆ. ಏನಾದ್ರು ಕಾಯಿಲೆ ಇರುವಂತ ರೀತಿಯಾಗಿ ಅನ್ಸುತ್ತಾ? 19 ವರ್ಷದ ಹುಡುಗ ನಿಶಾಂತ್ ರೂಮಲ್ಲಿರೋ ಟೈಮ್ನಲ್ಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಬಹಳ ಹೆಚ್ಚಾಗಿ ಹೃದಯಾಘಾತಗಳು ಸಂಭವಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೆಲವು ಸಂದರ್ಭದಲ್ಲಿ ಅದು ಕೋವಿಡ್ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಮತ್ತೊಂದು ಅನ್ನುವಂಥದ್ದೆಲ್ಲ ಹೇಳಿದ್ರು. ಬಟ್ ಅದಕ್ಕೆ ಮೆಡಿಕಲಿ ಪ್ರೂವನ್ ಯಾವುದೇ ರೀತಿಯಾದಂಥ ದಾಖಲೆಗಳಿಲ್ಲ. ಬಟ್ ಅದನ್ನು ಹೊರತುಪಡಿಸಿ ಏನು ನಾವು ಬದಲಾಯಿಸ್ಕೊಂಡು ನಮ್ಮ ಲೈಫ್ ಸ್ಟೈಲ್ ಬದಲಾಯಿಸಬೇಕು ಏನು ಎತ್ತ ಭಾಳ ಅಂದಾಜಿಗೆ ಸಿಗ್ತಾ ಇಲ್ಲ. ವೈದ್ಯರೇ ಇದಕ್ಕೆ ಸಂಬಂಧಪಟ್ಟಂಗೆ ಕಂಗಾಲಾಗಿದ್ದಾರೆ ಈ ರೀತಿಯಾದಂಥ ಅನಾಹುತಗಳಾಗ್ತಾ ಇರುವಂಥದ್ದು. ಆಮೇಲೆ ಭಾರತದಲ್ಲಿ ಹೃದಯ ಸಂಬಂಧಿತ ಸಮಸ್ಯೆಗಳು ಹಿಂದೆಯಿಂದನೂ ಕೂಡ ಇದ್ದದ್ದು, ಜೆನೆಟಿಕಲಿ ಅದು ಬಂದಿರುವಂಥದ್ದು. ಹಾಗಾಗಿ ನಾವು ಹೃದಯಕ್ಕೆ ಸಂಬಂಧಪಟ್ಟಂಗೆ ಭಾಳ ಕಾಳಜಿ ವಹಿಸಬೇಕು ಅನ್ನುವಂಥದ್ದನ್ನು ಮೇಲಿನ ಮೇಲೆ ಇದು ತೋರಿಸ್ತಾ ಇದೆ.